ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇಂದು ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಮಧ್ಯೆ ಮ್ಯಾಚ್ ಇದೆ. ಇದು ಈ ಸೀಸನ್ನ ಎರಡನೇ ಬಾರಿಯ ಮುಖಾಮುಖಿಯಾಗುತ್ತೆ. ಈ ಹಿಂದೆ ಗುಜರಾತ್ ಟೈಟನ್ಸ್ ಅನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ತುಂಬಾ ಈಸಿಯಾಗಿ ಸೋಲ್ಸಿತ್ತು. ಹಾಗಾಗಿ ಇವತ್ತು ಆ ಒಂದು ಫಾರ್ಮ್ ಅನ್ನ ಆರ್ಸಿಬಿ ಮುಂದುವರಿಸಿಕೊಂಡು ಬರುತ್ತಾ ಅಥವಾ ಗುಜರಾತ್ ಟೈಟನ್ಸ್ ತನ್ನ ಹಿಂದಿನ ಸೋಲನ್ನ ಮತ್ತೆ ಈ ಬಾರಿ ನಾನು ಗೆಲ್ಲೇಬೇಕು ಅನ್ನುವಂಥ ಆ ಒಂದು ಸೇಡನ್ನ ಇಟ್ಕೊಂಡು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾ ಎಲ್ಲದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. ಇವತ್ತಿನ RCB ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡುವುದಕ್ಕೆ ಇವತ್ತು ನನ್ನ ಸಹೋದ್ಯೋಗಿಗಳು ನನ್ನ ಜೊತೆ ಭಾಗಿಯಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ರಘುವೀರ್ ಆದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಘುವೀರ್, ವೆಲ್ಕಮ್ ಟು ದ ಶೋ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಫಸ್ಟ್ ರಘುವೀರ್, ಇವತ್ತು ನಮ್ಮ RCB ತಂಡದಿಂದ ಯಾವ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇದೆ ಪರ್ಫಾರ್ಮೆನ್ಸ್ ಬಗ್ಗೆ? ಇವತ್ತಿನ ಮ್ಯಾಚ್ ಹೇಳಕ್ ಬಂದ್ರೆ ಮೇಡಮ್, ಇದೇ ಒಂದು ಸ್ಟೇಡಿಯಂ, ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಅಲ್ಲ, ಇದೇ 17 ವರ್ಷಗಳಿಂದ ಏನು RCB ಕಪ್ ಗೆಲ್ಲಿಲ್ಲ ಅಂದ್ಕೊಂಡು ಬರ್ತಾ ಇದ್ರಲ್ಲ, ಇದೇ ಒಂದು ಸ್ಟೇಡಿಯಮಲ್ಲಿ ಅದನ್ನು ಮಾಡಿ ತೋರಿಸಿರ್ತಾರೆ. ಇನ್ನು ಇದೇ ಒಂದು ಸ್ಟೇಡಿಯಂನಲ್ಲಿ RCB 190 ರನ್ನನ್ನು ಕಂಟ್ರೋಲ್ ಮಾಡಿ ಗೆದ್ದಿರ್ತಾರೆ. ಬಲಿಷ್ಠ ಪಂಜಾಬನ್ನು ಸೋಲಿಸಿ. ಅದರ ನಂತರ ಇವಾಗ ಮೊದಲನೇ ಬಾರಿಗೆ ಚಾಂಪಿಯನ್ ಆದಂತಹ ಏನು RCB ಡಿಫೆಂಡಿಂಗ್ ಚಾಂಪಿಯನ್ ಅಂದ್ಕೊಂಡು ಬರ್ತಾ ಇದೆಯಲ್ಲ, ಅದು ಮೊದಲ ಬಾರಿಗೆ ಇವತ್ತು ಗುಜರಾತ್ನಲ್ಲಿ ಆ ಒಂದು ಸ್ಟೇಡಿಯಂನಲ್ಲಿ ಆಡ್ತಾ ಇರೋದು. RCBಗೆ ಒಂದು ಪ್ಲಸ್ ಪಾಯಿಂಟ್ ಇದೆ, ಏನಂತಂದ್ರೆ ನಾವು ಇದೇ ನೆಲದಲ್ಲಿ ಚಾಂಪಿಯನ್ ಆಗಿದ್ದೀವಿ, ಇಲ್ಲಿ ನಾವು ಆಡ್ತೀವಿ ಅನ್ನೋದು ಒಂದು ಕಡೆ. ಆದರೆ ಇನ್ನು ಗುಜರಾತ್ ಅಂತ ಬಂದಾಗ, ಗುಜರಾತ್ ಟೀಮ್ನಲ್ಲಿ ಇವಾಗ ನಾವು ನೋಡಿದ್ವಿ ಕಳೆದ ಒಂದು ಮ್ಯಾಚ್ನಲ್ಲಿ ಸುಯೇಶ್ ಶರ್ಮಾ, ಪ್ರಿನ್ಸ್ ಗಿಲ್ ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಈ ಸೆಲೆಬ್ರೇಷನ್ ಮಾಡಿ ಒಂದು ಸ್ವಲ್ಪ ಟಾರ್ಗೆಟ್ ರೀತಿ ಮಾಡ್ಕೊಂಡು ಬಂದರು. ಅದಕ್ಕೆ ಅವ್ರು ಉತ್ತರ ಕೊಡ್ತಾರ. ಇನ್ನು ರೆಡ್ ಹಾಟ್ ಫಾರ್ಮಲ್ಲಿ ಇರುವಂತಹ ಸಾಯಿ ಸುದರ್ಶನ್ ಅವರು ಬ್ಯಾಟಿಂದ ಇವತ್ತು ರನ್ ಬರುತ್ತಾ. ಇನ್ನು ಜಾಸ್ ಬಟ್ಲರ್ ಅಂತ ಹೇಳಕ್ ಬಂದ್ರೆ, ಅವರು ಯಾವುದೇ ಹಂತದಲ್ಲಿ ಅವ್ರ ಬ್ಯಾಟಿಂದ ರನ್ ಬಂತಂದ್ರೆ ಎದುರಾಳಿ ತಂಡನ ಹೇಗೆ ಬೇಕಾದ್ರೂ ಚಚ್ಚಿ ಬಿಸಾಕುವಂತಹ ಏನು ಆಟ ಇದೆಯಲ್ಲ ಅವರಿಂದ ಬರುತ್ತೆ. ಇದನ್ನೆಲ್ಲ ಒಳಗೊಂಡ್ರು ಇವರು ಇವತ್ತು ಕಮ್ಬ್ಯಾಕ್ ಮಾಡ್ತಾರ ಅನ್ನೋದು ಗುಜರಾತ್. ಅವರಿಗೆ ಎಡುತ್ತಾ ಇರೋದು ಎಲ್ಲಿ, ಟೂರ್ನಿ ಉದ್ದಕ್ಕೂ ಏನು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಬರ್ಬೇಕಿತ್ತಲ್ಲ ಗುಜರಾತ್, ಎಡುತ್ತಾ ಇರೋದೇ ಬಾಲಿಂಗ್ ನಲ್ಲಿ. ಹೇಳ್ಕೊಳ್ಳುವಂತ ಬಾಲಿಂಗ್ ಪ್ರದರ್ಶನ ಎಲ್ಲಿಂದನೂ ಇಲ್ಲ. ಏನು ವರ್ಲ್ಡ್ ಕ್ಲಾಸ್ ಬಾಲರ್ ಅಂತ ರಶೀದ್ ಖಾನ್ ಅವರನ್ನ ಹೇಳ್ಕೊಂತಾರಲ್ಲ, ಅವರಿಂದನೂ ಸರಿಯಾದ ಬಾಲಿಂಗ್ ಬರ್ತಾ ಇಲ್ಲ, ದುಬಾರಿ ಆಗ್ತಾ ಇದ್ದಾರೆ. ಇನ್ನು ಟೂರ್ನಿಯಲ್ಲಿ ಅತ್ಯಧಿಕ ಹೆಚ್ಚು ಸಿಕ್ಸರ್ ಬಿಟ್ಕೊಟ್ಟಂತಹ ಟೀಮ್ ಗುಜರಾತ್ ಅಂತ ಹೇಳ್ಬೋದು. ಅದನ್ನೆಲ್ಲ ಇವಾಗ ಎದುರಿಸ್ತಾ ಇರೋದು RCB, ಬಲಿಷ್ಠ RCB. ಈಗ ಟಾಪ್ 2 ಅಲ್ಲಿರುವಂತಹ RCBನ ಎದುರಿಸಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಅನ್ನೋದು. RCBಗೆ ಏನು ಟೆನ್ಷನ್ ಇಲ್ಲ, ಇವಾಗ ಯಾವುದೇ ಹಂತದಲ್ಲೂ ಅವರು ಪ್ಲೇ ಆಫ್ ಹಂತಕ್ಕೆ ಹೋಗುವಂತ ಎಲ್ಲ ಚಾನ್ಸಸ್ ಅವರಿಗಿದೆ. ಅವರಿಗೇನು ಇವತ್ತು ನಾವು ಡಾಮಿನೇಟ್ ಮಾಡಬೇಕು, ಗುಜರಾತನ್ನ ಮತ್ತೊಮ್ಮೆ ಅವ್ರ ನೆಲದಲ್ಲಿ ಹೋಗಿ ಸೋಲ್ಸ್ಬೇಕು ಅನ್ನೋದು ಒಂದೇ ವಿಚಾರ ಇರುತ್ತೆ. ವಿರಾಟ್ ಕೊಹ್ಲಿ ಅಂತ ಬಂದಾಗ ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಒಂದು ಮ್ಯಾಚ್ ನಲ್ಲಿ ದೇವದತ್ ಪಡಿಕಲ್ ಗುಜರಾತ್ ವಿರುದ್ಧ ಚೆನ್ನಾಗಿನೇ ಬ್ಯಾಟಿಂಗ್ ಮಾಡಿದ್ರು. ಅಲ್ಲಿ ಗುಜರಾತ್ ತಂಡದಲ್ಲಿ ಪ್ರಸಿದ್ಧ ಕೃಷ್ಣ ಅವರನ್ನ ಎದುರಿಸೋದು ಚೆನ್ನಾಗಿನೇ ನಿಭಾಯಿಸಿದ್ರು ದೇವದತ್ ಪಡಿಕಲ್. ಯಾಕಂತಂದ್ರೆ ಅವರು ಪ್ರಸಿದ್ಧ ಕೃಷ್ಣನ ಹಿಂದೆ ಅವ್ರದೇ ಒಂದು ಟೀಮ್ ಮೇಟ್ ಆಗಿರೋದ್ರಿಂದ ಅವರನ್ನ ಎದುರಿಸಿ ಗೊತ್ತಿರುತ್ತೆ ಯಾವ ರೀತಿ ಆಡಬೇಕು, ಪ್ರಸಿದ್ಧ ಕೃಷ್ಣ ಅವರನ್ನ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನೋದು ದೇವದತ್ ಪಡಿಕಲ್ ಅವ್ರಿಗೆ ಗೊತ್ತಿದೆ. ಅದೇ ರೀತಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ಕಳೆದ ಮ್ಯಾಚ್ ನಲ್ಲಿ ನೋಡಿದ್ವಿ. ಇವತ್ತು ಅದೇ ಒಂದು ಫಾರ್ಮ್ ನ ಕಂಟಿನ್ಯೂ ಮಾಡುವಂತ ಎಲ್ಲ ಚಾನ್ಸಸ್ ಇದೆ. ಅದೇ ರೀತಿ ಮಿಡಲ್ ಆರ್ಡರ್ ನಲ್ಲಿ ಸ್ವಲ್ಪ ಏನಂತಂದ್ರೆ ಜಿತೇಶ್ ಶರ್ಮಾ ಮತ್ತೆ ಶೆಫರ್ಡ್ ಇವರಿಬ್ರು ಬ್ಯಾಟಿಂಗ್ ನಲ್ಲಿ ಅಷ್ಟೊಂದು ಕಾಣಿಸ್ಕೊಂತ ಇಲ್ಲ, ಅವ್ರ ಬ್ಯಾಟಿಂದ ಹೇಳುವಷ್ಟು ರನ್ ಬರ್ತಾ ಇಲ್ಲ. ಇನ್ನು ಏನ್ ಚಾಂಪಿಯನ್ ಅಂತ ಟೀಮ್, ಡಿಫೆಂಡಿಂಗ್ ಚಾಂಪಿಯನ್ ಅಂತ ಬರ್ತಾ ಇದೆಯಲ್ಲ, ಇದರಲ್ಲಿ ಕೊರತೆ ಕಾಡ್ತಿರೋದು ಎರಡೇ ಎರಡು, ಅದೇ ಒಂದು ಶೆಫರ್ಡ್ ಮತ್ತೆ ಜಿತೇಶ್ ಶರ್ಮಾ. ಇವ್ರು ಏನಾದ್ರು ಕಮ್ ಬ್ಯಾಕ್ ಮಾಡಿದ್ರೆ ಕಂಪ್ಲೀಟ್ ಟೀಮ್ ಏನಿದೆ ಅಲ್ಲ RCB ಗೆಲ್ಲೋದಕ್ಕೆ ಇಷ್ಟು ಸಾಕು ಅಂತ ನನಗೆ ಅನ್ಸುತ್ತೆ. ಬೌಲಿಂಗ್ ನಲ್ಲೂ ಹೇಳ್ಬೇಕಂತಾನೆ ಇಲ್ಲ, ಭೂವಿ ರೆಡ್ ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಇನ್ನು ಜಾಸ್ ಹೆಜಲ್ವುಡ್ ಅಂತೂ ಹೌದು. ಏನಾದ್ರೂ ನನಗನ್ಸುತ್ತೆ ಶೆಫರ್ಡ್ ಬದಲಿಗೆ ಎಲ್ಲಾದ್ರೂ ಡಫಿಗೆ ಒಂದು ಚಾನ್ಸ್ ಕೊಟ್ರೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬರ್ಬೋದು. ಬಾಲಿಂಗ್ ನಲ್ಲಿ ಕೊರತೆಗಳು ಕಾಡಲ್ಲ. ನಾನು ಅದೇ ಕಳೆದ ಮಾರಿನೂ ಅದೇ ಹೇಳಿದೆ, ಕೊನೆಯಲ್ಲಿ ನಿಮಗೆ ರನ್ ಕಂಟ್ರೋಲ್ ಮಾಡಬೇಕಾದ್ರೆ ಒಬ್ಬ ಬೌಲರ್ ಶಾರ್ಟೇಜ್ ಬೀಳುತ್ತೆ, ಅಲ್ಲಿ ನೀವು ಡಫಿನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಮೇಡಮ್. ಹಾಗೆ ಪಾಟೀಲ್ ಸರ್, ಇವತ್ತು ನಮ್ಮ ಪ್ಲೇಯರ್ಸ್ ಅನ್ನು ನೋಡಿದ್ರೆ ನಿಮಗೆ ಯಾರು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ಸುತ್ತೆ? ಒಬ್ರಿಗಿಂತ ಒಬ್ರು ಬೆಟರ್ ಇದ್ದಾರೆ. ಹೆಂಗಿದ್ದಾರೆ ಅಂದ್ರೆ ರಾಕ್ಷಸರ ತರ. ಒಬ್ಬರನ್ನ ಯಾರು ವಿಕೆಟ್ ತೆಗೆದ್ರು ಕೂಡ ಇನ್ನೊಬ್ರು ಅಯ್ಯಪ್ಪ ಇವ್ರು ಬಂದ್ಬಿಟ್ರ ಅನ್ನುವಂತ ಲೆಕ್ಕಕ್ಕಿದ್ದಾರೆ. ಒಬ್ಬರನ್ನ ಬಿಟ್ರೆ ಇನ್ನೊಬ್ರು ಡೇಂಜರಸ್ ಬ್ಯಾಟ್ಸ್ಮನ್ಗಳೇ ಇರೋದ್ರಿಂದ RCB ಅಷ್ಟು ಸಾಲಿಡ್ ಆಗಿ ಕಾಣಿಸ್ತಾ ಇದೆ. ಜಸ್ಟ್ ಬ್ಯಾಟಿಂಗ್ ನಿಂದ ಅಂತ ಅಲ್ಲ. ಈಗ ನೋಡಿ 18 ವರ್ಷದ ಹಿಂದ್ಗಡೆ ನಾವೆಲ್ಲ ಆ 17 ವರ್ಷದ ಸೀಸನ್ಗಳನ್ನ ನೋಡ್ತಾ ಹೋದ್ರೆ ಓನ್ಲಿ ಬ್ಯಾಟಿಂಗ್ ಅಷ್ಟೇ ಇತ್ತು. ABD, ಕೊಹ್ಲಿ, ಆಮೇಲೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡುವಂತ ಆಟಗಾರನ ತಗೋತಿದ್ವಿ. ಬಟ್ ಬಾಲಿಂಗ್ ಅಲ್ಲಿ ಯಾರು ಕೂಡ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಬಾಲಿಂಗ್ ಮಾಡಿಲ್ಲ. ಬಟ್ 18ನೇ
ಸೀಸನ್ 19ನೇ ಸೀಸನ್ ಏನಾಗಿದೆ ಅಂತಂದರೆ ಬ್ಯಾಟಿಂಗ್ನಲ್ಲಿ ಎಷ್ಟರ ಮಟ್ಟಿಗೆ ಪರಾಕ್ರಮ ಮೆರೀತಾ ಇದೆಯೋ ಅಷ್ಟೇ ಬಾಲಿಂಗ್ನಲ್ಲೂ ಕೂಡ ಇದೆ. ನಿಮಗೆ ಹ್ಯಾಸಲ್ವುಡ್ ಅಂತ ಆಟಗಾರ, ಭುವಿ ಅಂತ ಆಟಗಾರ, ಮತ್ತು ಅದ್ರ ಜೊತೆಗೆ ಸಾಥ್ ಕೊಡ್ತಾ ಇರುವಂಥ ಸುಯೇಶ್ ಶರ್ಮಾ ಆಗಿರ್ಬೋದು, ಆಮೇಲೆ ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಇಂಥ ಆಟಗಾರರಿದ್ದಾಗ ಖಂಡಿತವಾಗ್ಲೂ ಆ ತಂಡ ಒಂದು ಸ್ವಲ್ಪ ಮೇಲುಗೈ ಸಾಧಿಸ್ತಾನೆ ಇದೆ. ಈಗ RCB ಬೇರೆಯವರು ಹೇಗೆ ಅಂತಂದರೆ RCB ಜೊತೆ ಮ್ಯಾಚ್ ಇದೆ ಅಂತಂದರೆ ಕಷ್ಟಪ್ಪ 2 ಪಾಯಿಂಟ್ ಹೋಗಿತ್ತು ಈ ಲೆಕ್ಕಕ್ಕಿದ್ದೀವಿ. ಯಾಕೆಂದರೆ ಅಂಥ ಒಳ್ಳೆ ಪ್ರದರ್ಶನ ಕೊಡ್ತಾ ಇದೆ. ಕೇವಲ ತವರು ನೆಲದಲ್ಲ, ಹೊರಗಡೆ ಕೂಡ ನಾವು ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದೀವಿ. DC ವಿರುದ್ಧ ಎಂಥ ಗೆಲುವನ್ನು ಸಾಧಿಸಿದ್ವಿ ಅಂತಂದರೆ ಒಂದು ಸಣ್ಣ ಮಕ್ಕಳಿಗೆ ಹೊಡೆದೋದಂಗೆ ಆಗಿದ್ಬಿಟ್ಟಿತ್ತು. ಅದು ಅಷ್ಟು ಈಸಿಯಾಗಿ ಗೆಲ್ಸಿದ್ವಿ, ಅಷ್ಟು ಅದ್ಭುತವಾದಂತಹ ಗೆಲುವು ಅದಾಗಿತ್ತು. ಈಗ ಜಿ ಟಿ ಅಂತಂದರೆ ಒಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅವ್ರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ ಹೋಮ್ ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅವ್ರು ಕೂಡ. ಬಟ್ RCBಗೆ ಟಕ್ಕರ್ ಕೊಡುವಂಥ ತಂಡನ RCB ಬ್ಯಾಟಿಂಗು ಇವ್ರ ಬ್ಯಾಟಿಂಗು ಕಂಪ್ಯಾರಿಸನ್ ನೋಡಿದ್ರೆ ಅಜಗಜಾಂತರ ಕಾಣಿಸ್ತಾ ಇದೆ. ಯಾಕಂದ್ರೆ ರಘುವೀರ್ ಹೇಳ್ದ ಎರಡೇ ಮೈನಸ್ ನಮ್ಗೆ ಕಾಣಿಸ್ತಾ ಇರೋದು, ಒಂದು ಶೆಫರ್ಡ್, ಒಂದು ಜಿತೇಶ್ ಶರ್ಮಾ. ಬಟ್ ಇಬ್ರು ಕೂಡ ಗೇಮ್ ಚೇಂಜರ್ಸ್ಗಳೇ. ಲಾಸ್ಟ್ ಸೀಸನ್ ಅಲ್ಲಿ ಕಪ್ ಗೆಲ್ಲೋದಕ್ಕೆ ಇಬ್ರು ಕೂಡ ಕಾಂಟ್ರಿಬ್ಯೂಷನ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಟ್ ಏನು ಅಂತಂದ್ರೆ ಜಿತೇಶ್ ಶರ್ಮಾನ ನಾವು ಬಿಡೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದ್ಭುತವಾಗಿ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ, ಎಂತೆಂತ ಕ್ಯಾಚಸ್ ಗಳನ್ನ ಹಿಡಿದಿದ್ದಾರೆ. ಒಂದು ಮ್ಯಾಚ್ ಅಲ್ಲಿ 9 balls ಅಲ್ಲಿ 20+ ರನ್ ಕೂಡ ಮಾಡಿದ್ದಾರೆ. ಓಕೆ, ಅವ್ರ ಕಮ್ ಬ್ಯಾಕ್ ನ ಖಂಡಿತವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಅವ್ರು ಇಲ್ದೇನು ಏನ್ ನಮಗೆ ಬ್ಯಾಟಿಂಗ್ ನಲ್ಲಿ ಅಷ್ಟೇನು ಮೈನಸ್ ಕಾಣಿಸ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಜಿತೇಶ್ ಶರ್ಮಾನೇ ಆಡಿಸ್ಬೇಕು ಅನ್ನೋದು ನಂದು ಒಂದು ಲೆಕ್ಕಾಚಾರ. ಬಟ್ ಶೆಫರ್ಡ್ ನ ಚೇಂಜ್ ಮಾಡಬೇಕು. ಶೆಫರ್ಡ್ ನಿಮಗೆ ಬಾಲಿಂಗ್ ನಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ, ಬ್ಯಾಟಿಂಗ್ ನಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಅಂದಾಗ ನೀವು ಡಫಿನ್ ತಗೊಂಡ್ಬನ್ನಿ. ಡಫಿ ಮತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಬಾಲಿಂಗ್ ಹೆಂಗಾಗುತ್ತೆ ಅಂತಂದ್ರೆ ನಿಮ್ಮ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಬಾಲಿಂಗ್ ಸಾಲಿಡ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಬ್ಯಾಟಿಂಗ್ ತುಂಬಾ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಫಾರ್ಮ್ ನಲ್ಲಿ ಇದ್ದಾರೆ, ಪಟಿದಾರ್ ಫಾರ್ಮ್ ನಲ್ಲಿ ಇದ್ದಾರೆ, ಪಡಿಕಲ್ ಫಾರ್ಮ್ ನಲ್ಲಿ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ, ಜಿತೇಶ್ ಶರ್ಮಾನು ಆಡುವಂತ ಕೆಪಬಿಲಿಟಿ ಇದೆ. ಕೃಣಾಲ್ ಪಾಂಡ್ಯ ಕೂಡ ನಿಮ್ಗೆ ಇರುವಾಗ ಜಾಸ್ತಿ ಯೋಚನೆ ಬ್ಯಾಟಿಂಗ್ ಬಗ್ಗೆ ಬೇಕಾಗಿಲ್ಲ. ನೀವು ಶೆಫರ್ಡ್ ನ ಬಿಟ್ಟು ಏನಾದ್ರೂ ಡಫಿನ್ ಏನಾದ್ರೂ ಎಂಟ್ರಿ ತಗೊಂಡ್ರೆ ನಿಮ್ಮ ಟೀಮ್ ಮಾತ್ರ ಇನ್ನೂ ಸಾಲಿಡ್ ಆಗಿ ಕಾಣಿಸುತ್ತೆ. ಇವರು ಯಾಕೆ ಆತನನ್ನ ತಗೊಳ್ತಾ ಇದ್ದಾರೆ ಅಥವಾ ಶೆಫರ್ಡ್ ನ ತಗೋತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಆ CSKದೇ ಕಾಣಿಸ್ತಾ ಇದೆ. ಓಕೆ, ವಿಕೆಟ್ಸ್ಗಳು ಹೋಯ್ತು ಅಂತಂದ್ರೆ ಒಬ್ಬ ಗೇಮ್ ಚೇಂಜರ್ ಆಗ್ಬೋದು. ಇವತ್ತು 10 ಬಾಲಲ್ಲೇ 30 ರನ್ ಹೊಡಿಬೋದು ಅಥವಾ 20 ಬಾಲಲ್ಲೇ 50 ರನ್ ಹೊಡಿಬೋದು. ಆ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಬಟ್ ಅದನ್ನ ಟೀಮ್ ಡೇವಿಡ್ ಮಾಡ್ತಾ ಇರುವಾಗ, ಕೃಣಾಲ್ ಪಾಂಡ್ಯ ಮಾಡ್ತಾ ಇರುವಾಗ ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದು ನಮ್ದು. ಇನ್ನು ಖಂಡಿತವಾಗ್ಲೂ GT ಬಂದ್ರೆ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಗಿಲ್ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ಟಿದ್ರು. ಬಟ್ಲರ್, ಈ 3 ಜನರನ್ನ ತೆಗೆದುಬಿಟ್ರೆ ಈ ತರ ಪಿಲ್ಲರ್ ಮುಗಿದೋಯ್ತು. 3 ಜನ ಇದ್ದಾರೆ, ಸಾಯಿ ಸುದರ್ಶನ್, ಗಿಲ್, ಬಟ್ಲರ್. ಅದರ ನಂತರ ಶಾರುಖ್ ಖಾನ್ ಆಗಿರಬಹುದು, ವಾಷಿಂಗ್ಟನ್ ಸುಂದರ್, ಜಸ್ಟಿನ್ ಹೋಲ್ಡರ್, ತಿವಾಟೆ. ಇವರು ಗೇಮ್ ವಿನ್ನರ್ಸ್ ಅಲ್ಲ, ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನಿಮಗೆ 20 ರನ್ ಕೊಡ್ತಾರೆ, 30 ರನ್ ಕೊಡ್ತಾರೆ. ಓಕೆ, ಒಬ್ಬ 50 ಕೂಡ ಹೊಡಿಬೋದು. ಬಟ್ ಈತ ಗೇಮ್ ಚೇಂಜ್ ಮಾಡ್ದ, ಗೇಮ್ ವಿನ್ ಮಾಡಿದ ಅನ್ನುವಂಥದ್ದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಈ 3 ಮಂದಿನ ಏನಾದರೂ ಪವರ್ ಪ್ಲೇನಲ್ಲೇ ಕಟ್ಟಿ ಹಾಕಿಬಿಟ್ರೆ RCB 100% ಮ್ಯಾಚ್ ಗೆದ್ದಂಗೆನೇ ಲೆಕ್ಕ. ಆ ಒಂದು ಕೆಪಬಿಲಿಟಿ ಖಂಡಿತವಾಗ್ಲೂ ಭುವಿಗೆ, ಹ್ಯಾಸಲ್ವುಡ್ಗೆ, ರಸಿಕ್ದಾರ್ಗೆ, ಸುಯೇಶ್ ಶರ್ಮಾಗಿದೆ ಅನ್ನೋದನ್ನ ನಾನು ಭಾವಿಸ್ತೀನಿ. ಇನ್ನು ಈಚೆ ಕಡೆಗೆ ಬಾಲಿಂಗಿಗೆ ಬಂದರೆ ರಶೀದ್ ಖಾನ್, ರಬಾಡಾ, ಸಿರಾಜ್, ಆಮೇಲೆ ಪ್ರಸಿದ್ಧ ಕೃಷ್ಣ, ಇವರೆಲ್ಲ ಒಳ್ಳೆ ಬೌಲರ್ಸ್ ಇದ್ದಾರೆ ಪೇಪರ್ ಲೆಕ್ಕದಲ್ಲಿ. ಬಟ್ ವಿಕೆಟ್ಸ್ ತೆಗೆಯುವಂಥ ಕೆಪಬಿಲಿಟಿ ಯಾರ್ದು ಕೂಡ ಇಲ್ವೇ ಇಲ್ಲ. ಯಾಕಂದ್ರೆ ರಘು ಅವಾಗಲೇ ಹೇಳಿದ್ರು ಅತಿ ಹೆಚ್ಚು 6 ಕೊಟ್ಟಿದ್ದೇ GT ತಂಡ ಅಂದಮೇಲೆ ನಮ್ಮ ಹತ್ರ ಅತಿ ಹೆಚ್ಚು 6 ಹೊಡೆದಂತ 2-3ನೇ ಸ್ಥಾನದಲ್ಲಿ ನಾವು ಇದೀವಿ. ಮೊದಲ ಸ್ಥಾನದಲ್ಲಿ ಐ ಥಿಂಕ್ RR ಇರ್ಬೋದು. ಯಾಕಂದ್ರೆ 15 ವರ್ಷದ ಹುಡುಗ ಎಲ್ಲರಿಗೂ ಹೊಡಿತಾನೆ ಇದ್ದಾನೆ. ಆ ಕಾರಣಕ್ಕಾಗಿ ನಾವು ಕೊಹ್ಲಿ ಮತ್ತೆ ಬೆಥೆಲ್ ಇವತ್ತು ನಮಗೆ ಮೈನಸ್ ಅಂತಂದ್ರೆ ಬೆಥೆಲ್ ಅವರ ಒಂದು ಪರ್ಫಾರ್ಮೆನ್ಸ್. ನಾನು ಅದನ್ನು ಹೇಳ್ತೀನಿ, ನೀವು 2-3 6 ಹೊಡೆದು ಎಂಟರ್ಟೈನ್ಮೆಂಟ್ ಮಾಡಿ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಒಂದು ಬಿಗ್ ಇನ್ನಿಂಗ್ಸ್ ಬರ್ಬೇಕು. ಯಾಕಂದ್ರೆ ಟೀಮ್ ಸಾಲ್ಟ್ ಹೇಗೆ ಆಡ್ತಿದ್ರು ಅಂತಂದ್ರೆ ಬಂದ್ರೆ ಒಂದು ದೊಡ್ಡ ಇನ್ನಿಂಗ್ಸೇ ಬರ್ತಿತ್ತು. ಅದು ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಬರ್ತಿತ್ತು. 30 balls ಅಲ್ಲಿ 70 ಅಥವಾ 40 balls ಅಲ್ಲಿ 80 ಈ ರೀತಿಯಾದಂತ ಬರ್ತಾ ಇತ್ತು. ಬಟ್ ಬೆಥೆಲ್ನ ಯಾಕೆ ಕೂರಿಸಿದ್ರು, ಅಂತ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಅಂತ ಹೇಳಿ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. 2 6 ಹೊಡಿತಾ ಇದ್ದಾರೆ, ಪವರ್ ಪ್ಲೇನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ 4ನೇ ಓವರ್ ಒಳಗಡೆ ವಿಕೆಟ್ ನ ಒಪ್ಪಿಸ್ತಾ ಇರೋದು ಎಲ್ಲೋ ಮಧ್ಯಮ ಕ್ರಮಾಂಕದ ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಇವ್ರೇನಾದ್ರೂ 6 ಓವರ್ ಕಂಪ್ಲೀಟ್ ಮಾಡಿ ಒಂದು ವಿಕೆಟ್ ಇಲ್ದೇನೆ ಒಂದು 60+ ರನ್ ಮಾಡಿಕೊಟ್ರೆ ಅಲ್ಲಿ ಪಡಿಕಲ್ ಆಗಿರ್ಬೋದು, ಪಟೇದಾರ್ ಆಗಿರ್ಬೋದು ಬಿಗ್ ಇನ್ನಿಂಗ್ಸ್ ಕಟ್ಟೋದಕ್ಕೆ ಒಂದು ರಹದಾರಿ ಆಗುತ್ತೆ. ಅದನ್ನ ಏನಾದರೂ ಬೆಥೆಲ್ ಇವತ್ತು ಮಾಡಿದ್ರೆ ಖಂಡಿತವಾಗ್ಲೂ ಲಾಭ ಆಗುತ್ತೆ. ಯಾಕಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇವತ್ತಾಗಿರೋದ್ರಿಂದ. ಮತ್ತೆ ಕೊಹ್ಲಿ ಬಗ್ಗೆ ಅಂತೂ ಹೇಳೋದೇ ಬೇಕಾಗಿಲ್ಲ. ಅದ್ಭುತವಾದ ಈ RCB ನಿಂತಿರೋದೇ ಕೊಹ್ಲಿ ಮೇಲೆ. ಅತಿ ಹೆಚ್ಚು ರನ್ ಗಳಿಕೆಯಲ್ಲಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಇವತ್ತು RCB 1 man ಶೋ ಅದು ಕೊಹ್ಲಿಯಿಂದ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಇವತ್ತು. ಹಾಗೆ ರಘುವೀರ್, ಈಗ ಸರ್ ಹೇಳ್ತಾ ಇದ್ರು ಸಾಲ್ಟ್ ಬದಲು ಈಗ ಬೆಥೆಲನ್ನ ಆಡಿಸ್ತಿದ್ದಾರೆ ಅಂತ ಹೇಳಿ. ಹೌದು, ಸಾಲ್ಟ್ ಅವರು ಇಂಜುರಿ ಕಾರಣದಿಂದ ಆಡ್ತಾ ಇಲ್ಲ. ಹಾಗಾಗಿ ಅವರನ್ನ ಬದಲಿಗೆ ಈಗ ಜಾಕೋಬ್ ಬೆಥೆಲನ್ನ ಆಡಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಮಗೆ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು ಅಂತ ಅನ್ಸುತ್ತೆ?
ನನಗೆ ಏನಿಲ್ಲ, ಈಗ ಸಾಲ್ಟ್ ಅಂತ ಬಂದಾಗ ಸರ್ ಹೇಳ್ದಂಗೆ ಅದ್ಭುತವಾದ ಪ್ರದರ್ಶನ ಏನಂತ 2025 ಅಲ್ಲಿ ಏನು ಚಾಂಪಿಯನ್ ಆಗಿರ್ತಾವೆಲ್ಲ ಅವಾಗ್ಲೂ ಸಹಿತ ಸಾಲ್ಟ್ ಅವರ ಪಾತ್ರ ತುಂಬ ಮುಖ್ಯವಾಗಿತ್ತು. ಅಷ್ಟೇ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ರು ಒಂದು ಟಾಪ್ ಆರ್ಡರಲ್ಲಿ. ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಆಗಿ ಬಂದು ಅವರಿಗೆ ಸಾಥ್ ನೀಡ್ತಾ ಇದ್ರು. ಅದೇ ಕೆಲಸ ನಾವು ಈಗ ಜೇಕೊಬ್ ಬೆಥೆಲ್ ಮೇಲೆ ಒಂದು ನಂಬಿಕೆ ಇಡಬೇಕು ಅನ್ನೋದು ನನ್ನೊಂದು ಅನಿಸಿಕೆ. ಯಾಕಂತಂದ್ರೆ ಅವ್ರ ಹತ್ರ ಆ ಪೊಟೆನ್ಷಿಯಲ್ ಇದೆ, ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಕಳೆದ ಬಾರಿ ನಾವು T20 ವರ್ಲ್ಡ್ ಕಪ್ ನಲ್ಲೂ ನೋಡಿದ್ವಿ, ಇಂಗ್ಲೆಂಡ್ ತಂಡನ ಯಾವ ರೀತಿ ಮುನ್ನಡೆಸ್ಕೊಂಡು ಬಂದ್ರು. ಅವರು ಸೋಲ್ತಾ ಇರೋ ಮ್ಯಾಚ್ ಅನ್ನ ಟರ್ನ್ ಮಾಡಕ್ ಹೋಗಿದ್ರು. ನನ್ಗನ್ಸುತ್ತೆ ಅವರಲ್ಲಿ ಆ ಒಂದು ಎಬಿಲಿಟಿ ಇದೆ. ಆದ್ರೆ ನಾವು ಒಂದೆರಡು ಮ್ಯಾಚ್ ಅಲ್ಲಿ ಅವರನ್ನ ಅಳತೆ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಯಂಗ್ ಸ್ಟಾರ್ ಆಗಿ ಯಾವ ಹಂತದಲ್ಲಾದ್ರೂ ಗೇಮ್ ನ ಚೇಂಜ್ ಮಾಡ್ಬೋದು. ಇವಾಗ IPL ಅಂತ ನೋಡಿದಾಗ ಯಂಗ್ ಸ್ಟಾರ್ಸ್ ಗಳದೇ ಮೇಲ್ಗೈ ಆಗಿದೆ. ಹಿಂದೆ ಇತ್ತು ಅನುಭವಿ ಆಟಗಾರರು IPL ಅನ್ನ ಡಾಮಿನೇಟ್ ಮಾಡ್ತಾ ಇದ್ರು, ಇವಾಗೆಲ್ಲ ಯಂಗ್ ಸ್ಟಾರ್ಸ್ ಪ್ಲೇಯರೇ ಆಡ್ತಾ ಇರೋದ್ರಿಂದ ನನ್ಗನ್ಸುತ್ತೆ ಜೇಕೊಬ್ ಬೆಥೆಲ್ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ IPL ನಲ್ಲಿ ಸ್ಟಾರ್ ಆಗುವಂತ ಎಲ್ಲಾ ಮುನ್ಸೂಚನೆ ಅವರಲ್ಲಿ ಕಾಡ್ತಾ ಇದೆ. ಯಾಕಂತಂದ್ರೆ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಒಂದೆರಡು ಮ್ಯಾಚ್ ನಲ್ಲಿ ಎಡವಿದ್ದಾರೆ, ಸ್ವಲ್ಪ ಹೇಳ್ಕೊಳ್ಳೋಂತ ಬ್ಯಾಟ್ ಇಂದ ರನ್ ಬರಲಿಲ್ಲ. ಅಂದ್ರೆ ಅವ್ರನ್ನ ಓಪನಿಂಗ್ ಕಳಿಸ್ತಿರೋದೇನಾದ್ರು ಅವ್ರಿಗೆ ಪ್ರಾಬ್ಲಮ್ ಆಗ್ತಿದ್ಯಾ? ಇಲ್ಲ, ಅವ್ರಿಗೆ ಕಳೆದ ಒಂದು ಸೀಸನ್ ನಲ್ಲೂ CSK ವಿರುದ್ಧ ಅವ್ರಿಗೆ ಆಡ್ಸಿರ್ತಾರೆ. ಅವಾಗಲೂ ಅವರು ಒಂದು 50 ಬಂದಿರುತ್ತೆ ಅವ್ರ ಬ್ಯಾಟಿಂದ. ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ನೀಡ್ತಾರೆ ಓಪನಿಂಗ್ ಅಂತ ಬಂದಾಗ. ವಿರಾಟ್ ಕೊಹ್ಲಿ ಜೊತೆ ಅವರು ಒಂದು ಏನು ಪಾರ್ಟ್ನರ್ಶಿಪ್ ಇರುತ್ತಲ್ಲ ಅದನ್ನ ಕಂಟಿನ್ಯೂ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮುಂದೆ RCBಗೆ ಪ್ಲಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನನಗೆ ಮತ್ತೆ ಇನ್ನೊಂದು ಆಪ್ಷನ್ ಇಲ್ಲ ಇಲ್ಲಿ. ನಿಮ್ಗೆ ಫಿಲ್ ಸಾಲ್ಟ್ ಇಲ್ಲ ಅಂದ್ರೆ ಬೆಥೆಲ್ನೇ ಆಡಿಸ್ಬೇಕು, ಬೇರೆ ಆಪ್ಷನ್ ಇಲ್ಲ. ಹಾಗಂತ ಹೇಳಿ ಬೆಥೆಲ್ ರಘು ಹೇಳ್ದಂಗೆ ಆತ ಕೆಟ್ಟ ಪ್ಲೇಯರ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಕಡಿಮೆ ಬಾಲಲ್ಲೇ ಬಿಗ್ ಸ್ಕೋರ್ ಮಾಡುವಂಥದ್ದು. ಮತ್ತೆ ಕಳೆದ ಸೀಸನ್ ಅಲ್ಲೂ ನಾವು ನೋಡಿದ್ವಿ ಇಂಗ್ಲೆಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬಟ್ ಏನು ಅಂತಂದ್ರೆ ಬಿಗ್ ಸ್ಕೋರ್ ತನಕ ಅಂದ್ರೆ ಗರಿಷ್ಠ ರನ್ ಅವ್ರದ್ದು ವೈಯಕ್ತಿಕ ರನ್ ಬರಬೇಕು ಅನ್ನೋದು. ಮೊನ್ನೆ 2 6 ಹೊಡೆದಿದ್ದನ್ನ ನೋಡಿದ್ದಾರೆ DC ಜೊತೆ. ಅದ್ಭುತ, ಎಂತ 106 ಅದು ಮುಂದೆ ಬಂದು ಫ್ಲಿಕ್ ಮಾಡಿದ ರೀತಿ ಸೂಪರ್ ಆಗಿದೆ. ಮಿಡಲ್ ಆಯಿತು ಬಾಲು, ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಕೊಹ್ಲಿ ಜೊತೆಗೆ ಆ ಒಂದು ಪಾರ್ಟ್ನರ್ಶಿಪ್ ನ ಒಂದು 60-70 ತಗೊಂಡು ಹೋಗೋ ತನಕ ನಿಲ್ಬೇಕು. ಯಾಕಂದ್ರೆ ನೀವು ಈಗ 240 ಅಥವಾ 260 ಡಿಫೆಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಈಗ. ಅಂತದ್ರಲ್ಲಿ ಬೆಥೆಲ್ ನಂತ ಆಟಗಾರ ಒಂದು ಡಾಮಿನೇಟ್ ಪ್ರದರ್ಶನವನ್ನು ಏನಾದ್ರೂ ನೀಡ್ಕೊಟ್ರೆ ಖಂಡಿತವಾಗ್ಲೂ ಎದುರಾಳಿ ಓಡಿಸಾಗತ್ತೆ. ಕೊಹ್ಲಿ ಅಂತ ಆಟಗಾರ ನಿಮ್ ಜೊತೆಗಿದ್ದಾಗ ಖಂಡಿತವಾಗ್ಲೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದನ್ನ ಬಿಟ್ರೆ ವೆಂಕಟೇಶ್ ಅಯ್ಯರ್ನ ತಗೊಂಡ್ಬರ್ಬೇಕು, ವೆಂಕಟೇಶ್ ಅಯ್ಯರ್ನ ತರಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಕೂರ್ಸೋದು ಯಾರನ್ನ? ಈಗ ಯಾರನ್ನೂ ಈಗ ನೀವು ಖಂಡಿತವಾಗ್ಲೂ ಜಿತೇಶ್ ಶರ್ಮಾ ಕೂರ್ಸೋಕ್ಕಾಗಲ್ಲ. ಯಾಕೆಂದ್ರೆ ತುಂಬಾ ಒಳ್ಳೆ ವಿಕೆಟ್ ಕೀಪಿಂಗ್ ಇದೆ. ಎಲ್ಲರೂ ಹೇಳ್ತಾ ಇರೋದು ರಶೀಕ್ ಸಲಾಮ್ ಅವ್ರನ್ನ ಕೂರಿಸಿ ಅಂತ ಹೇಳಿ. ಬಟ್ ಒಂದ್ ಮ್ಯಾಚ್ ಅಲ್ಲಿ ಫೇಲ್ ಆದ ತಕ್ಷಣ ಕೂರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಅಭಿನಂದನ್ನೇ 2-3 ಮ್ಯಾಚ್ ಆಡಿಸಿದವ್ರು, ಇನ್ನು ರಶೀಕ್ನ ಎಲ್ಲಿ ಬಿಡ್ತಾರೆ? ನನಗನ್ಸಿದ ಮಟ್ಟಿಗೆ ವೆಂಕಟೇಶ್ ಅಯ್ಯರ್ ಇನ್ನೊಂದು ಸ್ವಲ್ಪ ಕೂತ್ಕೋಬೇಕು. ಇಲ್ಲ ಅಂತಂದ್ರೆ ಸುಯೇಶ್ ಶರ್ಮಾ ಯಾವಾಗ ನಾವು ಫಸ್ಟ್ ಬ್ಯಾಟಿಂಗ್ ಆಡಿ ಏನಾದರೂ ಬಿಗ್ ಸ್ಕೋರ್ ಆಯಿತು ಅಥವಾ ಕಡಿಮೆ ಸ್ಕೋರ್ ಆಯಿತು ಹಿಂಗೇನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಅವ್ರನ್ನ ತರಕ್ಕೆ ಸಾಧ್ಯ. ವೆಂಕಟೇಶ್ ಅಯ್ಯರ್ ಕೂತ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಸರ್, ಅಂದರೆ ಇವತ್ತು ಟಾಸ್ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ನಮಗೆ? ಇವತ್ತು ಟಾಸ್ ಗೆದ್ರು ಬಿಟ್ಟರು ಏನು ಅಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ. GT ಖಂಡಿತವಾಗ್ಲೂ ನರೇಂದ್ರ ಮೋದಿ ಸ್ಟೇಡಿಯಂ ಹೇಗೆ ಅಂತಂದರೆ ಬಿಗ್ ಗ್ರೌಂಡ್, ಒಳ್ಳೆ ಬ್ಯಾಟಿಂಗ್ ಪಿಚ್ಚು, ರೆಡ್ ಸಾಯಿಲ್ ಕೊಡ್ತಾರೆ. ಆ ಥರಲ್ಲಂತೂ ಡೌಟೇ ಇಲ್ಲ, ಇದು ರೆಡ್ ಸಾಯಿಲೇ ಕೊಡೋದು. ಬಟ್ ಏನು ಅಂತಂದರೆ ಅಲ್ಲಿ ಇಬ್ಬನಿ ಬೀಳೋದಂತೂ ಡೌಟ್ ಇವತ್ತು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ. ಮತ್ತೆ ಈಗ ಲಾಸ್ಟ್ 9 ಮ್ಯಾಚ್ಗಳನ್ನ ನೋಡಿದ್ರೆ 6 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ನವರು ಗೆದ್ದಿದ್ದಾರೆ. ಅದು ಎಲ್ಲೋ ನನಗೆ ಫಸ್ಟ್ ಬ್ಯಾಟಿಂಗ್ RCB ಅವರೇ ಆಡ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ GTಗೆ ಒಂದು ಸ್ವಲ್ಪ ಚೇಂಜಿಂಗ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ಗೆ ಅವ್ರು ಚೇಂಜ್ ಮಾಡಿರ್ಬೋದು, ಬಟ್ ಅದಕ್ಕಿಂತ ಮುಂಚಿನ ಎಲ್ಲ ಪಂದ್ಯಗಳಲ್ಲೂ ಕೂಡ ಸಾಯಿ ಸುದರ್ಶನ್ ಗಿಲ್ ಹೋಗ್ಬಿಟ್ರೆ ಎಲ್ಲರೂ ಟನ ಅಂತ ವಿಕೆಟ್ ಹೋಗ್ತಾನೆ ಇದ್ದಾರೆ. ಬಟ್ಲರ್ ಟಾರ್ಗೆಟ್ ಮಾಡಬೇಕಾಗಿರೋದು ಬಟ್ಲರ್ನ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು. ಆ ಪಿಚ್ ಹೇಗಿದೆ ಇವತ್ತು? ಅಲ್ಲಿ ರೆಡ್ ಸಾಯಿಲ್ ಬ್ಲ್ಯಾಕ್ ಸಾಯಿಲ್ 2 ಪಿಚ್ ಇದೆ. ಬಟ್ ಏನು ಅಂತಂದ್ರೆ ನಮ್ಮ RCB ಅಂದ್ರೆ ನಮ್ಮ ಬೆಂಗಳೂರು ಪಿಚ್ ಹೇಗೆ ಅಂತಂದ್ರೆ ಒಂದ್ ಸ್ವಲ್ಪ ಬ್ಲ್ಯಾಕ್ ಸಾಯಿಲ್ ಪಿಚ್ ನಮ್ದು. ಈಗ ಇವರೆಲ್ಲರೂ ಬ್ಲ್ಯಾಕ್ ಸಾಯಿಲ್ ಪಿಚ್ ನಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಪ್ರಾಕ್ಟೀಸ್ ಇದೆ, ಆಮೇಲೆ ಅದಕ್ಕೆ ಒಗ್ಗೂಡಿರ್ತಾರೆ. ಈಗ ಅಲ್ಲಿ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಚೇಂಜಸ್ ಮಾಡ್ತಾರೆ, ಇವ್ರಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಕೊಡೋಣ ಅಂತ. ಅದಕ್ಕೋಸ್ಕರ ರೆಡ್ ಸಾಯಿಲ್ ಪಿಚ್ ಆಡಿಸ್ತಾರೆ. ರೆಡ್ ಸಾಯಿಲ್ ಅಂತಂದ್ರೆ ಒಂದ್ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿನೂ ಆಗುತ್ತೆ, ಒಂದ್ ಸ್ವಲ್ಪ ಬೌನ್ಸಿ ಎಸೆತಗಳು ತುಂಬಾ ಚೆನ್ನಾಗುತ್ತೆ. ಆ ಕಾರಣಕ್ಕಾಗಿ ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ಇವತ್ತು ಫಸ್ಟ್ ಬ್ಯಾಟಿಂಗ್ ತಗೊಳ್ಳೋಣ, 200+ ರನ್ ಮಾಡಿಕೊಂಡು ಆಮೇಲೆ ಅವ್ರನ್ನ ಹೊಡೆಯೋದು ಈಸಿ ಆಗುತ್ತೆ. ಬಟ್ ಟಾಸ್ ಗೆದ್ರೆ ಕಣ್ಣು ಮುಚ್ಕೊಂಡು ಫೀಲ್ಡಿಂಗೇ ತಗೊಳ್ಳೋದು, ನೋ ಡೌಟ್, ಅದರಲ್ಲಂತೂ ಡೌಟ್ ಇಲ್ಲ. ಬಟ್ ಫಸ್ಟ್ ಬ್ಯಾಟಿಂಗ್ ಬಿದ್ದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ನಂದು. ಹಾಗೆ ರಘುವೀರ್, ಲಾಸ್ಟ್ ಟೈಮ್ ನೋಡಿದ್ವಿ ಗುಜರಾತ್ನ ನಮ್ಮ ಬೆಂಗಳೂರು ತುಂಬ ಈಸಿಯಾಗಿ ಸೋಲ್ಸಿದ್ರು, ಅಷ್ಟೇನು ಕಷ್ಟಪಡಲಿಲ್ಲ. ಮೊನ್ನೆ DC ಮ್ಯಾಚ್ ನೋಡಿದ್ವಿ, ಎಷ್ಟು ಈಸಿಯಾಗಿ ಗೆದ್ಬಿಟ್ರು ಅಂತ ಹೇಳಿ. ಅದೇ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬೇಕು, ಈಸಿಯಾಗಿ ಗೆಲ್ಲಬೇಕು ಅಂತಂದರೆ ಏನೆಲ್ಲ ಇವತ್ತು ಇಂಪ್ಯಾಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಟೀಮ್ನ ಸೆಟ್ ಮಾಡಬೇಕಾಗುತ್ತೆ?
ಅದೇ ಇವಾಗ ಪಾಟೀಲ್ ಸರ್ ಹೇಳಿದ್ರಲ್ಲ, ಬಟ್ಲರ್ ಅವರನ್ನ ಸ್ವಲ್ಪ ಟಾರ್ಗೆಟ್ ಮಾಡಬೇಕು. ನನಗನ್ಸುತ್ತೆ ಸ್ಟಾರ್ಟಿಂಗ್ನಲ್ಲಿ ಸಾಯಿ ಸುದರ್ಶನ್ ಅವರು ಬ್ಯಾಟಿಂದ ಅಷ್ಟೇ ರನ್ ಬರ್ತಾ ಇದೆ. ಶುಭ್ಮನ್ ಗಿಲ್ ಹೇಳುವಂಥ ಪ್ರದರ್ಶನ ಎಲ್ಲಿಂದನೂ ಬಂದಿಲ್ಲ ನನಗನ್ಸುತ್ತೆ. ಒಂದು ಮ್ಯಾಚೇನೂ ಅಷ್ಟೇ ಚೆನ್ನಾಗಿ ಆಡಿದ್ರು, ಅದನ್ನು ಹೊರತುಪಡಿಸಿದ್ರೆ ಅವ್ರ ಬ್ಯಾಟಿಂದನೂ ರನ್ ಬಂದಿಲ್ಲ. ಇವಾಗ ಎರಡು ಮ್ಯಾಚ್ ಕಂಟಿನ್ಯೂ ಗುಜರಾತ್ ಗೆದ್ದಿರೋದಕ್ಕೆ ರೀಸನ್ ಏನಂತಂದರೆ, ಒಂದು ಕಡೆ ಸಾಯಿ ಸುದರ್ಶನ್ ಅವರು ಒಂದು ಸೆಂಚುರಿ ಬಂದಿತ್ತು ಹೇಳ್ಕೊಳ್ಳುವಂಥ, ಆ ಮ್ಯಾಚು ಸೋತಿರ್ತಾರೆ RCB ವಿರುದ್ಧನೇ. ಇನ್ನು ಚೆನ್ನೈ ಅಂತ ಬಂದಾಗ ಸಾಯಿ ಸುದರ್ಶನ್ ಅವರು ಒಬ್ಬರೇ ಚೆನ್ನಾಗಿ ಬ್ಯಾಟಿಂಗ್ನ ಮಾಡ್ಕೊಂಡು ಬಂದರು. ಅವ್ರಿಗೆ ಆ ಪಿಚ್ ಒಂದು ಸ್ವಲ್ಪ ಗೊತ್ತಿರುತ್ತೆ, ತಮಿಳ್ನಾಡಲ್ಲಿ ಅವರು ಆಡಿರೋದ್ರಿಂದ, ಅವರು ಹುಟ್ಟೂರು ಅದೇ ಆಗಿರೋದ್ರಿಂದ ಅವ್ರಿಗೆ ಆ ಪಿಚ್ ಒಂದು ಸ್ವಲ್ಪ ಅರಿವಿರುತ್ತೆ, ಯಾವ ರೀತಿ ಆಡಬೇಕು ಅನ್ನೋದು ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಬಂದರು. ಅದೇ ರೀತಿ ನೋಡೋಕೆ ಬಂದರೆ ಮಿಡಲ್ ಆರ್ಡರಲ್ಲಿ ಹೇಳ್ಕೊಳ್ಳೋಂಥ ಪ್ರದರ್ಶನ ಯಾರಿಂದನೂ ಇಲ್ಲ. ಅವರು ಇವಾಗ ಕಳೆದ ಮ್ಯಾಚ್ನಲ್ಲೇ ನೋಡಿದ್ವಿ, ಏನಂದರೆ RCB ವಿರುದ್ಧ ಚೆನ್ನಾಗಿ ಬ್ಯಾಟಿಂಗ್ನ ನಿಭಾಯಿಸ್ಕೊಂಡು ಬರ್ತಾಯಿದ್ರು. ಆದರೆ ಏನು ರನ್ ಜಾಸ್ತಿ ಮಾಡಬೇಕಲ್ಲ, ಒಬ್ಬ ಹಾರ್ಡ್ ಹಿಟ್ಟರ್ನ ಬಿಡಬೇಕಿರಬೇಕಾದ್ರೆ ಅಲ್ಲಿ ಗುಜರಾತ್ ಎಡುತ್ತು ಅಂತ ನನಗನ್ಸುತ್ತೆ. ಅಲ್ಲಿ ವಾಷಿಂಗ್ಟನ್ ಸುಂದರನ್ನ ಬಿಟ್ಟು ಅಲ್ಲಿ ಸ್ವಲ್ಪ ರನ್ ಸ್ಲೋ ಆಯಿತು. ಅವ್ರ ಬ್ಯಾಟಿಂದ ಎರಡು ಬೌಂಡ್ರಿ ಬರುತ್ತೆ, ಒಂದು 4 ಬರುತ್ತೆ, ಒಂದು 6 ಬರುತ್ತೆ. ಅಲ್ಲಿಂದ ಅವರು ಸೋಲೋದಕ್ಕೆ ರೀಸನ್ನೇ ಅಲ್ಲಾಗಿರುತ್ತೆ. ಒಂದು 20-30 ರನ್ ಜಾಸ್ತಿ ಬರಬೇಕಾಗಿರೋ ಜಾಗದಲ್ಲಿ ಅವ್ರ ಬ್ಯಾಟಿಂದ ರನ್ನೇ ಬಂದಿರಲ್ಲ. ಇವಾಗ ಶಾರುಖ್ ಖಾನ್ ಆಗಿರ್ಬೋದು, ರಾಹುಲ್ ತೆವಾಟಿಯಾ ಆಗಿರ್ಬೋದು, ರಶೀದ್ ಖಾನ್, ಇವ್ರಿಗೆ ಬ್ಯಾಟಿಂದ ಸರಿಯಾದ ರನ್ ಬರ್ತಾ ಇಲ್ಲ. ಇವಾಗ ನಾವು ನೋಡಿದ್ವಿ, ರಶೀದ್ ಖಾನ್ ಮತ್ತೆ ರಾಹುಲ್ ತೆವಾಟಿಯಾ ಮ್ಯಾಚ್ ಫಿನಿಶಿಂಗ್ ಮಾಡುವಂಥ ಎಲ್ಲ ಲಕ್ಷಣಗಳು ಅವರಲ್ಲಿ ಇದೆ. ಅವರು ಅಷ್ಟೇ ಚೆನ್ನಾಗಿ ಈ ಹಿಂದಿನ ಸೀಸನ್ಗಳಲ್ಲಿ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ನ ನಿಭಾಯಿಸ್ಕೊಂಡು ಬಂದರು. ಆದರೆ ಈ ಸೀಸನ್ ಅಂತ ಬಂದಾಗ ಅವ್ರ ಬ್ಯಾಟಿಂದ ರನ್ನೇ ಬಂದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ತೆವಾಟಿಯಾ ಅವರನ್ನು ಕರ್ಕೊಂಡು ಬರ್ತಾರೆ, ಹೇಳ್ಕೊಳ್ಳೋಂಥ ಪ್ರದರ್ಶನ ಎಲ್ಲೂ ಇಲ್ಲ. ನನಗನ್ಸುತ್ತೆ ಅವರು ಒಂದು 2 ಸೀಸನ್ ಅಷ್ಟೇ, ಒಂದು ಸೀಸನ್ ವಂಡರ್ ಅಂತ ಇದ್ರು, ಅವರೊಂದು ಎಕ್ಸ್ಟೆಂಡ್ ಮಾಡಿ ಮತ್ತೊಂದು ಸೀಸನ್ ಆಡಿದ್ರು ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಅವ್ರ ಬ್ಯಾಟಿಂದ ಮತ್ತು ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡಿರೋದನ್ನು ನಾನೆಲ್ಲೂ ನೋಡಲೇ ಇಲ್ಲ. ಇನ್ನು ರಾಹುಲ್ ತೆವಾಟಿಯಾ ಮೇಲೆ ಅತಿಯಾದ ನಂಬಿಕೆ ಇಟ್ಕೊಂಡು ಅವರು ಇಂಪ್ಯಾಕ್ಟ್ ಪ್ಲೇಯರ್ ಅನ್ನು ಇಟ್ಕೊಂಡಿದ್ದಾರೆ. ಮತ್ತು ಡೇವಿಡ್ ಮಿಲ್ಲರ್ ಅಂತ ಆಟಗಾರರನ್ನ ಆಕ್ಷನಲ್ಲಿ ಕೈ ಬಿಡ್ತಾರೆ. ಇದು ಗುಜರಾತ್ ಮಾಡಿರುವಂಥ ಮಿಸ್ಟೇಕು. ಆಶೀಶ್ ನೆಹ್ರಾ ಅಂತಹ ಏನು ಕೋಚ್ ಇದಾರಲ್ಲ, ಅಲ್ಲಿ ಅವ್ರದ್ದೇ ಚಾಣಾಕ್ಷತನ, ಅವರು ಬೌಂಡ್ರಿ ಲೈನಲ್ಲಿ ಅವ್ರು ಮಾಡ್ತಿರುವಂಥ ಸ್ಟ್ರಾಟಜಿ ಆಗಿರ್ಬೋದು, ಇವುಗಳು ವರ್ಕ್ ಆಗ್ತಾ ಇಲ್ಲ ಗುಜರಾತ್ ತಂಡಕ್ಕೆ. ಗುಜರಾತ್ ತಂಡದ ಏನು ಸರ್ ಹೇಳ್ದಂಗೆ ಬೌಲಿಂಗ್ನ ನೆಚ್ಕೊಂಡು ಬರ್ತಾ ಇದ್ದಾರಲ್ಲ, ಇವಾಗ ಅದೇ ಬೌಲಿಂಗ್ನ ಕುಗ್ಗೋಗ್ಬಿಟ್ಟಿದೆ. ಏನು ಹೇಳ್ಕೊಳ್ಳೋಂಥ ಬೌಲಿಂಗ್ನಲ್ಲಿ ಪ್ರದರ್ಶನನೇ ಬರ್ತಾ ಇಲ್ಲ. ಅದೇ ರೀತಿ ನೋಡೋಕೆ ಬಂದಾಗ ಗುಜರಾತ್ಗೆ RCB ಕಟ್ ಹಾಕ್ಬೇಕಂದ್ರೆ ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಅವರನ್ನು ಸ್ಟಾರ್ಟಿಂಗ್ನಲ್ಲೇ ಕಟ್ ಹಾಕಿರೋದ್ರಿಂದ DC-ಯಲ್ಲಿ ಯಾವ ರೀತಿ ಗೆಲುವು ಸಾಧಿಸಿದ್ರಲ್ಲ, ಅದೇ ಗೆಲುವನ್ನು ಸಾಧಿಸೋದಕ್ಕೆ ಅವ್ರಿಗೊಂದು ಚಾನ್ಸ್ ಇದೆ. RCB ಅವರಿಗೆ ರನ್ ರೇಟ್ ಕೂಡ ಜಾಸ್ತಿ ಮಾಡ್ಕೊಬೋದು. ಈ ಮ್ಯಾಚ್ ಗೆದ್ರೆ ನಂಬರ್ 1 ಬರುತ್ತೆ, 14 ಪಾಯಿಂಟ್ ಆಗುತ್ತೆ. ಇನ್ನು ಪಂಜಾಬ್ದು ಮ್ಯಾಚ್ ಇದೆ, ಪಂಜಾಬ್ನು ಮೇಲೆ ಕೆಳಗೆ ಆಗುತ್ತಾ ಇರುತ್ತೆ ಇವಾಗ ಸೀಸನ್. ಮತ್ತು ಎರಡು ತಂಡಕ್ಕೂ 6 ಮ್ಯಾಚ್ ಇರೋದ್ರಿಂದ ನೋಡಬೇಕು ಯಾವ ರೀತಿ RCB ಇವತ್ತು ಪ್ಲಾನ್ ಮಾಡ್ಕೊಂಡು ಬರುತ್ತೆ ಅಂತ. ನನಗನ್ಸುತ್ತೆ ಇವತ್ತು ಎರಡೂ ಕಡೆಯಿಂದ ಬಿಗ್ ಫೈಟೇ ಇರುತ್ತೆ. ಇವಾಗ ಗುಜರಾತ್ ತಂಡಕ್ಕೆ ಕಂಬ್ಯಾಕ್ ಮಾಡುವಂಥದ್ದಿದೆ. ಇವಾಗ ಗುಜರಾತ್ ಮುಂದಿನ ದಿನಗಳಲ್ಲಿ ಯಾರನ್ನ ಎದುರಿಸ್ತಾ ಅಂದ್ರೆ ಇವಾಗ RCB, ಪಂಜಾಬ್, ರಾಜಸ್ಥಾನ್, ಇವು 3 ತಂಡ ಟಾಪ್ 3 ಅಲ್ಲಿದೆ. ಇವರನ್ನ ಎದುರಿಸಬೇಕು ಮುಂದಿನ ದಿನಗಳಲ್ಲಿ, ಕಷ್ಟ ಆಗುತ್ತೆ. ಆದ್ರಿಂದ ಗುಜರಾತ್ ತಂಡಕ್ಕೆ ಪ್ಲೇ ಆಫ್ ಹಂತಕ್ಕೆ ಹೋಗೋಕೆ ಇದು ಮಾಡು ಇಲ್ಲವೇ ಮಡಿ ಅಂತಾನೆ ಆಡ್ಕೊಂಡು ಬರ್ಬೇಕಾಗಿರುತ್ತೆ ಮೇಡಮ್. ಹಾಗೆ ಪಾಟೀಲ್ ಸರ್, ನಾವು ಕ್ಯಾಪ್ಟನ್ಸಿ ಕಂಪೇರ್ ಮಾಡೋದಾದ್ರೆ ಒಂದು ಕಡೆ ನಮ್ಮ ಪಟೀದರ್, ಇನ್ನೊಂದು ಕಡೆ ನಮ್ಮ ಶುಭ್ಮನ್ ಗಿಲ್, ಇಬ್ಬರನ್ನ ಕಂಪೇರ್ ಮಾಡೋದಾದ್ರೆ ಒಂದು ಕಡೆ ನೋಡಿ, ಇಂಟರ್ನ್ಯಾಷನಲ್ ಅನುಭವ ಇದೆ ಗಿಲ್ ಅವರಿಗೆ, ಖಂಡಿತವಾಗ್ಲೂ ಒಳ್ಳೆ ಕ್ಯಾಪ್ಟನ್ಸಿ ಇದೆ. ಆಮೇಲೆ ಕೊಹ್ಲಿ ಹತ್ರ, ರೋಹಿತ್ ಹತ್ರ ಪಳಗಿದ್ದಾರೆ, ಧೋನಿ ಹತ್ರನೂ ಪಳಗಿದ್ದಾರೆ. ಬಟ್ ಇಲ್ಲಿ ನಮಗೆ ಪಡಿಕ್ಕಲ್ ನೋಡಿ, ಎಂಥ ಒಂದು 18 ವರ್ಷ ಆಗದೆ ಇರೋದು ಅವ್ರ ಕ್ಯಾಪ್ಟನ್ಸಿಲಿ ಆಗಿದೆ. ಆ ತಂಡವನ್ನ ಮತ್ತೆ ಮಧ್ಯಪ್ರದೇಶದಲ್ಲಿ ಅವರು ತುಂಬ ದೇಶಿ ಕ್ರಿಕೆಟ್ನಲ್ಲಿ ಒಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ದಾರೆ. ಒಂದು ಪಟೀದಾರ್ ಆಸ್ ಎ ಕ್ಯಾಪ್ಟನ್ ಅನ್ನೋದಕ್ಕಿಂತ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗಲ್ಲಿ ತೋರಿಸ್ತಾ ಇದ್ದಾರೆ. ನಿಮಗೆ ಮಧ್ಯಮ ಕ್ರಮಾಂಕದಲ್ಲಿ ಅವ್ರು ಹೇಗೆ ಬೂಸ್ಟಪ್ ಕೊಡ್ತಾ ಇದ್ದಾರೆ ಅಂದರೆ 200 ಆಗೇ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ನ ಅವ್ರು 10ರಿಂದ 15 ಓವರ್ ಒಳಗಡೆ ಇದ್ದಾಗ ಕೊಟ್ಬಿಡ್ತಾ ಇದ್ದಾರೆ. ಬ್ಯಾಟಿಂಗ್ನಲ್ಲಿ ಆ ಪರ್ಫಾರ್ಮೆನ್ಸ್ ಇದ್ದಾಗ ತಂಡ 200+ ಮಾಡ್ತಾ ಇದೆ. ಬಟ್ ಗಿಲ್ ಏನು ಮಾಡ್ತಾ ಇದ್ದಾರೆ, ಗಿಲ್ ಕೇವಲ ಒಂದೇ ಒಂದು ಅಥವಾ 2 ಬೆರಳೆಣಿಕೆ ಪಂದ್ಯಗಳನ್ನು ಆಡಿದ್ದಾರೆ, ಅದು ಕೂಡ ಆ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಆಸ್ ಎ ಕ್ಯಾಪ್ಟನ್ ಖಂಡಿತವಾಗ್ಲೂ ಗಿಲ್ ಇಲ್ಲಿ ಫೇಲ್ಯೂರ್ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನು ಅಂತಂದರೆ ಪಟೀದಾರ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅಷ್ಟೇ ಚೆನ್ನಾಗಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ವಿಡಿಯೋ ಕ್ಲಿಪ್ ನೋಡಿದೆ ನಾನು, ವಿರಾಟ್ ಕೊಹ್ಲಿ ಅಂತಹ ಒಬ್ಬ ಲೆಜೆಂಡ್ ಆಟಗಾರ ಏನಾದರೂ ಒಂದು ಫೀಲ್ಡ್ ಚೇಂಜ್ ಮಾಡಬೇಕು ಅಂತಂದರೆ ಮೊದಲು ಅವ್ರ ಹತ್ರ ಹೋಗಿ ಅವ್ರಿಗೆ ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾರೆ. ಲೆಜೆಂಡ್ ಅವರೇ ಹಿಂಗೆ ಮಾಡಿಕೊಂಡು ನೀನು ಇಲ್ಲಿ ಮಾಡ್ಬೋದು. ಬಟ್ ಆಸ್ ಅ ಕ್ಯಾಪ್ಟನ್ ಅಂತ ಬಂದಾಗ ಅವ್ರಿಗೆ ಕೊಡುವಂಥ ಗೌರವನ ಕೊಹ್ಲಿ ಕೊಡ್ತಾ ಇದ್ರು. ನೋಡಿ, ಆಸ್ ಅ ಕ್ಯಾಪ್ಟನ್ ಅವ್ರು ಅದನ್ನು ನೀಟಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಕೊಹ್ಲಿಗೂ ಕೂಡ ಗೊತ್ತಿದೆ. ಅಂದರೆ ಆ ತಂಡವನ್ನು ನೀಟಾಗಿ ನಿಭಾಯಿಸ್ತಾ ಇದ್ದಾರೆ, ಡ್ರೆಸ್ಸಿಂಗ್ ರೂಮ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬ ಆಟಗಾರ.
ಯಾರ ಹತ್ರ ಹೋಗಿ ಮಾತಾಡ್ತಾರೆ, ಅದ್ರ ಜೊತೆಗೆ ಬಾಲರ್ಗಳನ್ನು ಯಾವಾಗ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ. ಬಟ್ ಇಲ್ಲಿ ಶುಭ್ಮನ್ ಗಿಲ್ ಯಾವಾಗಿಂದ ಅನ್ಲಕ್ಕಿ ಆಗಿಬಿಟ್ರು ನನಗೆ ಗೊತ್ತಿಲ್ಲ. ತುಂಬ ಒಂದು 2-3 ವರ್ಷದಿಂದ ಇವ್ರ ಬ್ಯಾಟಿಂದ ರನ್ನೇ ಬರ್ತಾ ಇಲ್ಲ. ಇಂಟರ್ನ್ಯಾಷನಲ್ ಆಗಿರ್ಬೋದು ಅಥವಾ ಈಗ IPL ನಲ್ಲೂ ಆಗಿರ್ಬೋದು. ಅಷ್ಟರ ಮಟ್ಟಿಗೆ ಕಮಾಲ್ ಬ್ಯಾಟಿಂಗ್ ಅಂತ ಖಂಡಿತವಾಗ್ಲೂ ಬರ್ತಾ ಇಲ್ಲ. ಫ್ಯೂಚರ್ ಸ್ಟಾರ್ ನೋ ಡೌಟ್, ಅದರಲ್ಲೂ ಪ್ರಿನ್ಸ್ ಅಂತಾನೆ ಅರ್ಧ ಇವ್ರನ್ನ ಕೆಳಗಡೆ ಇದನ್ನ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಏನು ಅಂತಂದ್ರೆ ಗಿಲ್ಗೆ ಈ ಒಂದು ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಪಾಯಿಂಟ್ಸ್ ಟೇಬಲ್ ಅನ್ನ ನೋಡಿದ್ರೆ ಖಂಡಿತವಾಗ್ಲೂ ಅದು 5ನೇ ಸ್ಥಾನದಲ್ಲಿದೆ. ಅವ್ರೇನಾದ್ರೂ ಮೇಲ್ಗಡೆ ಬರಬೇಕು ಅಥವಾ ಮುಂದಿನ ಪಂದ್ಯಗಳಲ್ಲಿ ಅವರು ಬಂದು ಮೇಲ್ಗಡೆ ಒಂದು ಸ್ವಲ್ಪ 10 ಪಾಯಿಂಟ್ ಇವತ್ತಾದ್ರೆ ಒಂದು ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ ಇರ್ತಾರೆ. ಇವತ್ತು 9 ಮ್ಯಾಚಲ್ಲಿ 4 ಗೆದ್ಬಿಟ್ರೆ ಮುಂದಿನ ಎಲ್ಲ ಗೆಲ್ಲೇಬೇಕಾದಂತ ಒತ್ತಡಕ್ಕೆ ಬರ್ತವೆ. ಆ ಕಾರಣಕ್ಕಾಗಿ ಇವತ್ತು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಗಿಲ್ ಆಟ ತುಂಬಾ ಇಂಪಾರ್ಟೆಂಟ್. ಬಟ್ ಪಡಿಕ್ಕಲ್ ಪಟೇದಾರ್ ಅಂತ ಹೋಲಿಕೆ ಮಾಡಿಕೊಂಡ್ರೆ, ಜಸ್ಟ್ IPLಗೆ ಹೋಲಿಕೆ ಮಾಡಿಕೊಂಡ್ರೆ ಎಲ್ಲೋ ಪಟೇದಾರ್ ಒಂದು ಸ್ವಲ್ಪ 90% ಕಾಣಿಸ್ತಾ ಇದ್ದಾರೆ, ಗಿಲ್ 10% ಕಾಣಿಸ್ತಾ ಇದ್ದಾರೆ. ಹಾಗೆ ರಘುವೀರ್, ಈಗ ನಾವು ಕಂಪೇರ್ ಮಾಡಿದ್ವಿ, ನಿನ್ನೆವರೆಗೂ ನೋಡಿದ ಮ್ಯಾಚ್ಗಳಲ್ಲಿ 240 ಹೊಡೆದ್ರು ಕೂಡ ಕಡಿಮೆ ಆಗ್ತಿದೆ, ಅದನ್ನು ಈಸಿಯಾಗಿ ಚೇಸ್ ಮಾಡಿಬಿಡ್ತಿದ್ದಾರೆ. ಹಾಗಾದರೆ ಇವತ್ತು ಮ್ಯಾಚ್ ಗೆಲ್ಲಬೇಕು ಅಂತಂದರೆ ನಾವು ಸ್ಟಾರ್ಟ್ ಬ್ಯಾಟಿಂಗ್ ನಾವು ಫಸ್ಟ್ ಮಾಡಿದ್ರೆ ಎಷ್ಟು ಟಾರ್ಗೆಟ್ ಕೊಡಬೇಕು? ನನಗನ್ಸುತ್ತೆ ಸರ್ ಹೇಳ್ದಂಗೆ ರೆಡ್ ಸಾಯಿಲ್ ಪಿಚ್ ಇರೋದ್ರಿಂದ ಮೊದಲು ಬ್ಯಾಟಿಂಗ್ ಆಡಿದ್ರೂ ಒಂದು 200 ಹೊಡೆದ್ರೂ ಸಾಕು ಅನಿಸುತ್ತೆ ನನಗೆ. ಯಾಕಂತಂದರೆ ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಪ್ರದರ್ಶನ ಗುಜರಾತಿಂದ ಬಂದಿಲ್ಲ. ಅವ್ರು ಇವಾಗ ಏನು ಕಳೆದ ಮ್ಯಾಚ್ನಲ್ಲಿ ಅವ್ರು ಏನು ರನ್ ಚೇಸ್ ಮಾಡಿದಾರಲ್ಲ, ಅದೊಂದು 150-160 ರನ್ ಅಷ್ಟರೊಳಗೇ ಅವ್ರು ಚೇಸ್ ಮಾಡಿದ್ದಾರೆ. ನನಗನ್ಸುತ್ತೆ RCB ಬೌಲಿಂಗ್ ಅಷ್ಟು ವೀಕ್ ಇಲ್ಲ. ಹಿಂದೆ ನೋಡೋಕೆ ಹೋದ್ರೆ ಅಷ್ಟಿತ್ತು, ಆದರೆ ಇವಾಗ ಅಷ್ಟೊಂದಿಲ್ಲ. ಚೇತರಿಸ್ಕೊಂಡಿದ್ದಾರೆ. ಭುವನೇಶ್ವರ್ ಕುಮಾರ್, ಹೆಜಲ್ವುಡ್ ಇಂಥ ಬೌಲರ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. 180 ಕಂಟ್ರೋಲ್ ಮಾಡ್ತಾರೆ. ಇದೇ ಪಿಚ್ನಲ್ಲಿ 190 ರನ್ ಕಂಟ್ರೋಲ್ ಮಾಡಿ ಚಾಂಪಿಯನ್ ಆಗಿದ್ದಾರೆ. ಈ ಒಂದು ತಂಡಕ್ಕೆ ನನಗನ್ಸುತ್ತೆ 180-200 ಸಾಕು ಅನ್ಸುತ್ತೆ. ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಇವಾಗ ಫಿನಿಶಿಂಗ್ ರೋಲ್ನಲ್ಲಿ ಟೀಮ್ ಡೇವಿಡ್, ಕೃಣಾಲ್ ಪಾಂಡೆ ಇಂತಹ ಏನು ಕೊನೆ ಹಂತದಲ್ಲಿ ಬಂದು ಹೊಡೆಯೋರಿದ್ರೆ, ಇವಾಗ ಶೆಫರ್ಡ್ ಅವ್ರ ಬ್ಯಾಟಿಂದನೂ ರನ್ ಬರ್ತಿಲ್ಲ ಅಂತ ಇದ್ದಾರೆ. ಒಂದು ವೇಳೆ ಇವತ್ತು ಅವರನ್ನ ತಂಡದಲ್ಲಿ ಇಟ್ಕೊಂಡು ಅವ್ರಿಗೇನಾದ್ರೂ ಒಂದು ಚಾನ್ಸ್ ಸಿಕ್ತಂದ್ರೆ 250 ಆಗ್ಬೋದು, ಹೇಳಕ್ ಬರಲ್ಲ. ನನಗನ್ಸುತ್ತೆ 200 ಸಾಕು ಅಂತ. ಸರ್, ಕ್ವಿಕ್ ಆಗಿ ಈಗ ಬೌಲರ್ಸ್ಗಳು ಯಾರಾದ್ಮೇಲೆ ಯಾರನ್ನ ಕಳಿಸ್ಬೇಕು ಅನ್ನೋದ್ರ ನಾವು ಈ ಸರಿ ಅಲ್ಲ, ಆದ್ರೆ ಹಿಂದಿನ ಸರಿ DCL ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಆಗಿತ್ತು. ಈ ಸರಿ ಯಾರಾದ್ಮೇಲೆ ಯಾರನ್ನ ಕಳಿಸಿದ್ರೆ ಬೆಟರ್ ಅಂತ ನಿಮ್ಗೆ ಅನ್ಸುತ್ತೆ? GTಯಲ್ಲಿ ಅಲ್ಲ ಸರ್, ನಮ್ಮ RCB ಖಂಡಿತ ನೀವು ಪವರ್ ಪ್ಲೇನಲ್ಲಿ ಖಂಡಿತವಾಗ್ಲೂ ಭುವಿ ಮತ್ತೆ ಹ್ಯಾಸಲ್ವುಡ್ ಒಂದು 4 ಓವರ್ ಮಾಡೇ ಮಾಡ್ತಾರೆ. ವಿಕೆಟ್ಸ್ ಬಿತ್ತು ಅಂತ ಮತ್ತೆ 2 ಓವರ್ ಮಾಡಿಸ್ಬಿಡಿ, 6 ಓವರ್ ಕಂಪ್ಲೀಟ್ ಮಾಡಿ, ನೋ ಪ್ರಾಬ್ಲಮ್. ನೀವು 3-4 ವಿಕೆಟ್ ಪವರ್ ಪ್ಲೇನಲ್ಲೇ ಬಂದ್ಬಿಡ್ತು ಅಂತಂದ್ರೆ ಅವ್ರನ್ನ ಯಾರು ನಂತರ ಅಷ್ಟೊಂದು ಇಂಪಾರ್ಟೆಂಟ್ ಪ್ಲೇಯರ್ಸ್ ಅಂತ ಯಾರು ಇಲ್ಲ. ಅದಾದ ನಂತರ ನಿಮಗೆ ಸುಯೇಶ್ ಶರ್ಮಾ ನಿಮ್ಮನ್ನು ಕಾಪಾಡ್ತಾರೆ. ಶೆಫರ್ಡ್ಗೆ 2 ಓವರ್ ಮೊದಲೇ ಕೊಟ್ಬಿಡ್ರಪ್ಪ, ಎಂಡಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಅವ್ರನ್ನ. ಅದಾದ ನಂತರ ನಮಗೆ ಎಂಡಲ್ಲಿ ಇವ್ರು 2 ಓವರ್ ಬಂದು ಕೃಣಾಲ್ ಮಧ್ಯಮ ಕ್ರಮಾಂಕದಲ್ಲಿ 4 ಓವರ್ ಮುಗಿಸ್ಕೊಂಡ್ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ತುಂಬ ಚೆನ್ನಾಗಿ ಹೇಳಿದರು ನಮ್ಮ ರಘು. ಏನು ಅಂತಂದರೆ ಅಂಥ ಒಂದು ತಂಡ ಏನು ಇಲ್ಲ GT ನೋಡ್ತಾ ಪೇಪರ್ ವೈಸ್. ನಮಗೆ ಬಾಲಿಂಗ್ನಲ್ಲೇ ದೊಡ್ಡ ಸ್ಟ್ರೆಂತ್ ಇರೋದ್ರಿಂದ, DC ಜೊತೆ ಆರ್ಭಟ ಮುಂದುವರಿಸಿರೋದ್ರಿಂದ ಇವತ್ತು GT ಸುಲಭ ತುತ್ತಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಾಲಿಂಗ್ ಮತ್ತೆ ಇವತ್ತು ಲಾಸ್ಟ್ ಟೈಮ್ ಏನು ಮಾಡಿದ್ರಲ್ಲ ಅದೇ ಥರ ಮಾಡಿದ್ರೆ ಸಾಕು, ಏನು ಪ್ರಾಬ್ಲಮ್ ಇಲ್ಲ. ರಘು, ಯಾರು ವಿನ್ ಆಗ್ಬೋದು? ವಿನ್ ಆಗಬೇಕು, ಗುಜರಾತ್ ವಿನ್ ಆಗುತ್ತೆ, RCB ಅನ್ಸುತ್ತೆ ನನಗೆ. ಸರ್, ಯಾರು ವಿನ್ ಆಗ್ಬೋದು? ಒನ್ ಸೈಡ್ ಗೇಮು RCB ವಿನ್ ಆಗುತ್ತೆ. ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ RCB ದೊಡ್ಡ ಒಳ್ಳೆ ಪ್ರದರ್ಶನ ಕೊಡುತ್ತೆ. RCBಲಿ ಇವತ್ತು ಕೊಹ್ಲಿದು ಮತ್ತು ಇನ್ನೊಂದು ಸರಿ ಆರೆಂಜ್ ಕ್ಯಾಪ್ ಹಾಕೋತಾರೆ ಅಂತ ಅನ್ಕೋತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಯಾವ ರೀತಿಯಾಗಿ RCB ಮತ್ತು GT ಮ್ಯಾಚ್ ಇರುತ್ತೆ ಅಂಥೇಳಿ ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ಇವತ್ತು RCB ಮತ್ತು GT ಮಧ್ಯೆ ಯಾವ ರೀತಿಯಾಗಿ ಪಂದ್ಯ ನಡೆಯುತ್ತೆ, RCB ಗೆಲ್ಲತ್ತೆ ಅಂತೇಳಿ ಹೇಳ್ತಿದ್ದೀವಿ, ಆದರೆ ಎಷ್ಟರ ಮಟ್ಟಿಗೆ ಗೆಲ್ಲತ್ತೆ, ಯಾವ ಡಿಫ್ರೆನ್ಸಲ್ಲಿ ಗೆಲ್ಲತ್ತೆ, ಟೇಬಲ್ ಟಾಪ್ಗೆ ಬರುತ್ತಾ, ಎಲ್ಲವನ್ನ ಇವತ್ತಿನ ಪಂದ್ಯ ಆದಮೇಲೆ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.